ವ್ಯಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಪಾಠದಲ್ಲಿ ನಾವು ನೋಡಿದಂತೆ ಬಲಿಚಕ್ರವರ್ತಿ ಕಿರೀಟವನ್ನ ಕದ್ದುಕೊಂಡು ಕೆಳಗಿನ ಲೋಕಕ್ಕೆ ಹೋದ, ಪಾತಾಳ ಲೋಕಕ್ಕೆ. ಆವಾಗ ಗರುಡ ಅಲ್ಲಿಗೆ ಹೋಗಿ ಯುದ್ಧದಲ್ಲಿ ಬಲಿಚಕ್ರವರ್ತಿಯನ್ನ ಗೆದ್ದು ಆ ಕಿರೀಟವನ್ನು ತೆಗೆದುಕೊಂಡು ಬಂದು ಗೋಮಂತಕ ಪರ್ವತದಲ್ಲಿ ಇದ್ದಂತಹ ಶ್ರೀಕೃಷ್ಣ ಪರಮಾತ್ಮನ ತಲೆಯ ಮೇಲೆ ಇಟ್ಟಾಗ ಆ ಕಿರೀಟ ಎಂಬುದು ಸರಿಯಾಗಿ ಅಲ್ಲಿ ಕುತ್ಕೊಳ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನ ಯಾವ ರೂಪಗಳಿಗೂ ಕೂಡ ಭೇದ ಅನ್ನೋದಿಲ್ಲ, ಅಭೇದ ಐಕ್ಯ ಅನ್ನೋದಿದೆ ಎಂಬುದಾಗಿ ಅಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ ಆಚಾರ್ಯ ತಿಳಿಸಿದರು. ಇಷ್ಟಾದ ಮೇಲೆ ಆ ಬಲರಾಮ ಮತ್ತು ಶ್ರೀಕೃಷ್ಣ ಪರಮಾತ್ಮರು ಗೋಮಂತಕ ಪರ್ವತದಲ್ಲಿ ಇದ್ದಾರೆ. ಮುಂದೆ ಅಲ್ಲಿ ಯುದ್ಧ ಆಗುವಂತ ಸಂದರ್ಭ ಬರುತ್ತೆ. ಜರಾಸಂಧಾದಿಗಳೆಲ್ಲರೂ ಕೂಡ ಆಕ್ರಮಣವನ್ನು ಮಾಡ್ತಾರೆ. ಹಿಂದೆ ಮೊದಲ ಬಾರಿ ಜರಾಸಂಧನೊಟ್ಟಿಗೆ ಯುದ್ಧ ಆದಾಗ ಶ್ರೀಕೃಷ್ಣ ಪರಮಾತ್ಮನ ರಥ, ಆಯುಧ ಎಲ್ಲವೂ ಕೂಡ ವೈಕುಂಠದಿಂದ ಇಳಿದು ಬಂದಿದ್ದು. ಯುದ್ಧ ಮುಗಿದ ಮೇಲೆ ಮತ್ತೆ ವಾಪಸ್ ಹೋಗಿದ್ದು. ಈಗ ಮತ್ತೆ ಎಲ್ಲ ದಿವ್ಯವಾದಂತಹ ಆಯುಧಗಳು ಕೂಡ ವೈಕುಂಠ ಲೋಕದಿಂದಾಗಿ ಅಲ್ಲಿಗೆ ಇಳಿದು ಬರ್ತಾ ಇದ್ದಾವೆ. ಅಷ್ಟು ಮಾತ್ರ ಅಲ್ಲ, ಶೇಷನ ಪತ್ನಿಯಾದಂತಹ ವಾರುಣಿ, ಅರ್ಥಾತ್ ಬಲರಾಮನ ಪತ್ನಿಯಾದಂತಹ ವಾರುಣಿ ದೇವಿಯು ಕೂಡ ಅಲ್ಲಿಗೆ ಬರ್ತಾ ಇದ್ದಾಳೆ ಅಂತ ಇಷ್ಟು ನಿನ್ನೆ ಪಾಠದಲ್ಲಿ ನೋಡಿದ್ವಿ. ಇಂದು 11ನೇ ಶ್ಲೋಕ ಪ್ರಾರಂಭ. ಸೈವಾಪರಂ ರೂಪಂ ಆಸ್ಥಾಯ ಚಾಗಾತ್ ಶ್ರೀರಿತ್ಯಾಖ್ಯಂ ಸೇಂದಿರಾವೇಶಮಗ್ರ್ಯಂ. ಕಾಂತಿಶ್ಚಾಗಾತ್ ತಸ್ಯ ಸೋಮಸ್ಯ ಚಾನ್ಯ ಭಾರ್ಯಾದ್ವಯೋಃ ಪೂರ್ವತನ ಸ್ವರೂಪ. ಪದಚ್ಛೇದ. ಸಾ ಏವ ಅಪರಂ ರೂಪಂ ಆಸ್ಥಾಯ ಚ ಆಗಾತ್ ಶ್ರೀಃ ಇತ್ಯಾಖ್ಯಂ ಇತಿ ಆಖ್ಯಂ ಸಾ ಇಂದಿರಾವೇಶಂ ಅಗ್ರ್ಯಂ. ಕಾಂತಿಃ ಚ ಅಗಾತ್ ತಸ್ಯ ಸೋಮಸ್ಯ ಚ ಅನ್ಯಾ ಭಾರ್ಯಾ ದ್ವಯೋಃ ಪೂರ್ವತನ ಸ್ವರೂಪ. ಈ ಶ್ಲೋಕಕ್ಕೆ ವ್ಯಾಖ್ಯಾನಕಾರರಲ್ಲಿ ಸ್ವಲ್ಪ ಅಭಿಪ್ರಾಯ ಭೇದ ಅನ್ನೋದಿದೆ. ಜನಾರ್ದನಾಚಾರ್ಯರು, ವರದರಾಜಾಚಾರ್ಯರು ಮತ್ತು ವಾದಿರಾಜರು ಇದ್ರ ವ್ಯಾಖ್ಯಾನದಲ್ಲಿ ಸ್ವಲ್ಪ ಅಭಿಪ್ರಾಯ ಭೇದ ಅನ್ನೋದಿದೆ. ಅದೇನಂತ ನೋಡ್ತಾ ಹೋಗೋಣ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಂತೆ ಭಾರ್ಯಾಪ್ಯಾಗಾತ್ ವಾರುಣಿ ನಾಮಪೂರ್ವ, ಶೇಷನ ಪತ್ನಿಯಾದಂತಹ ಬಲರಾಮನ ಮೂಲ ರೂಪದ ಪತ್ನಿಯಾದಂತಹ ವಾರುಣಿಯು ಕೂಡ ಅಲ್ಲಿಗೆ ಬಂದಳು ಅಂತ ನೋಡಿದ್ವಿ. ಅಷ್ಟು ಮಾತ್ರ ಅಲ್ಲ, ಸಾ ಏವ ಸೈವ, ಆ ವಾರುಣಿಯೇನೆ ಮತ್ತೆ ಅಪರಂ ರೂಪಂ, ಇನ್ನೊಂದು ರೂಪದಿಂದಾಗಿ ಮತ್ತೆ ಬಂದ್ಲು ಅಂತೆ. ವಾರುಣಿಯಾಗಿ ಬಂದಿದ್ದಾಳೆ, ಇನ್ನೊಂದು ರೂಪವನ್ನು ಕೂಡ ಮತ್ತೆ ಧಾರಣೆ ಮಾಡಿ ಬಂದ್ಲು. ಯಾವುದು ಅಂತಂದ್ರೆ ಶ್ರೀಹಿ ಇತ್ಯಾಖ್ಯಂ. ಶ್ರೀ ಎನ್ನುವಂತ ಹೆಸರಿನಿಂದಾಗಿ ಆ ವಾರುಣಿಯೇನೆ ಇಂದಿರಾವೇಶಂ ಅಗ್ರ್ಯಂ, ಲಕ್ಷ್ಮೀದೇವಿಯ ವಿಶೇಷ ಆವೇಶದಿಂದಾಗಿ ಕೂಡಿಕೊಂಡು ಆ ಯಾವ ವಾರುಣಿ ಇದ್ದಾಳೆ, ಶ್ರೀ ಎನ್ನುವಂತ ಹೆಸರಿನಿಂದಾಗಿ ಅಪರಂ ರೂಪಂ ಆಸ್ಥಾಯ, ಇನ್ನೊಂದು ರೂಪವನ್ನು ಧಾರಣೆ ಮಾಡಿ ಅಲ್ಲಿಗೆ ಬಂದಳು. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲ ವ್ಯಾಖ್ಯಾನಕಾರರು ಒಂದೇ ಅಭಿಪ್ರಾಯ. ಹಿಂದೆ ವಾರುಣಿ ಬಂದಿದ್ದಳು, ಆ ವಾರುಣಿಯೇನೆ ಮತ್ತೆ ಇನ್ನೊಂದು ಸಲ ಶ್ರೀ ಎನ್ನುವಂತಹ ರೂಪವನ್ನು ಧಾರಣೆ ಮಾಡಿ
ಲಕ್ಷ್ಮೀದೇವಿಯ ವಿಶೇಷ ಆವೇಶದಿಂದಾಗಿ ಕೂಡಿಕೊಂಡು ಅಲ್ಲಿಗೆ ಬಂದಳು. ಲಕ್ಷ್ಮೀದೇವಿಯ ವಿಶೇಷ ಯಾಕೆ ಅಲ್ಲಿ ಅಂತಂದ್ರೆ, ಪರಮಾತ್ಮನ ಶುಕ್ಲಕೇಶ ವಿಶೇಷ ಆವೇಶ ಆ ಶೇಷನಲ್ಲಿ ಇದೆ, ಬಲರಾಮನಲ್ಲಿ ಇದೆ. ಹಾಗಾಗಿ ಅವನ ಪತ್ನಿಯಾದಂತಹ ವಾರುಣಿಯಲ್ಲೂ ಕೂಡ ಲಕ್ಷ್ಮೀದೇವಿಯ ವಿಶೇಷ ಆವೇಶ ಇದೆ ಅಂತ ತಿಳಿಸ್ತಾರೆ. ಇಷ್ಟ ಆಯಿತು. ಈ ಸಂದರ್ಭದಲ್ಲಿ ಏನಾಯ್ತು, ಕಾಂತಿಶ್ಚ ಆಗಾತ್, ಕಾಂತಿಯು ಕೂಡ ಬಂದಳು ಅಂತ. ಕಾಂತಿ ಅಂದ್ರೆ ಯಾರು ಅಂತಂದ್ರೆ ಶೇಷದೇವರ ಇನ್ನೊಬ್ಬ ಪತ್ನಿ, ಶೇಷದೇವರ ಇನ್ನೊಬ್ಬ ಪತ್ನಿ ಕಾಂತಿ ಅಂತ. ಆ ಕಾಂತಿ ದೇವಿ ನಾಗಲೋಕದಿಂದಾಗಿ ಬಂದಳು ಅಂತ ತಿಳಿಸ್ತಾರೆ. ಅದಕ್ಕೆ ಸಹಜವಾಗಿ ಒಂದು ಸಂದೇಹ ಬರುತ್ತೆ, ಏನಂತ, ಕಾಂತಿಶ್ಚ ಶಶಿನ ಪ್ರಿಯ ಅಂತ. ಕಾಂತಿ ಎನ್ನುವುದು ಚಂದ್ರನ ಹೆಂಡತಿಯ ಹೆಸರು. ಇಲ್ಲಿ ನೋಡಿದರೆ ಶೇಷನ ಹೆಂಡತಿ ಕಾಂತಿ ಬಂದು ಅಂತ ಹೇಳ್ತಾ ಇದ್ರೆ ಇದು ಹೇಗೆ ಸರಿಯಾಗುತ್ತೆ ಅಂತ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ತಸ್ಯ ಸೋಮಸ್ಯ ಚ ಅನ್ಯ. ಕಾಂತಿ ಅಂತ ಶೇಷನ ಹೆಂಡತಿಯೂ ಇದ್ದಾಳೆ, ಸೋಮ ಚಂದ್ರನ ಇನ್ನೊಬ್ಬ ಹೆಂಡತಿಯು ಕೂಡ ಇದ್ದಾಳೆ. ಇಲ್ಲಿ ಶೇಷನ ಹೆಂಡತಿಯಾದಂತಹ ಕಾಂತಿ ಬಂದಳು. ಆಯ್ತು, ಶ್ರೀ ಬಂದಳು. ವಾರುಣಿಯೇನೆ ಲಕ್ಷ್ಮೀದೇವಿಯ ವಿಶೇಷ ಆವೇಶದಿಂದಾಗಿ ಶ್ರೀ ಎನ್ನುವಂತ ಇನ್ನೊಂದು ರೂಪದಿಂದಾಗಿ ಬಂದಳು. ಜೊತೆಗೆ ಕಾಂತಿಯು ಕೂಡ ಬಂದಳು, ಶೇಷ ಪತ್ನಿಯಾದಂತಹ ಕಾಂತಿಯು ಕೂಡ ಬಂದಳು. ಈಗ ಇಬ್ಬರು ಹೆಂಡತಿಯರು ಈ ಬಂದರು. ಈಗ ಭಾರ್ಯಾದ್ವಯೋ ಪೂರ್ವತನ ಸ್ವರೂಪ. ಈ ಇಬ್ಬರು ಹೆಂಡಂದಿರಲ್ಲಿ ಅರ್ಥಾತ್ ಯಾವ ಯಾವ ಶ್ರೀ ಮತ್ತು ಕಾಂತಿಯರಲ್ಲಿ ಯಾರು ಒಳ್ಳೆಯ ರೂಪವಂತೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಹೇಳ್ತಾ ಇದ್ದಾರೆ, ಪೂರ್ವತನ ಸ್ವರೂಪ, ಹಿಂದಿನವಳು. ಅರ್ಥಾತ್ ಶ್ರೀ ಎನ್ನುವಂಥವಳು ಅತ್ಯಂತ ಸುಂದರಿಯಾದಂತಹ ಹೆಂಡತಿ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಭಾರ್ಯಾದ್ವಯೋ ಪೂರ್ವತನ ಸ್ವರೂಪ, ಇಬ್ಬರು ಹೆಂಡಂದಿರಲ್ಲಿ ಹಿಂದಿನವಳು ಶ್ರೀ ಎನ್ನುವಂಥವಳು ಅತ್ಯಂತ ಸುಂದರಿ ಎಂಬುದಾಗಿ ಅಭಿಪ್ರಾಯ. ಇಷ್ಟು ಜನಾರ್ದನಾಚಾರ್ಯರ ಅಭಿಪ್ರಾಯ ಇದೆ. ಅಂದ್ರೆ ಅವ್ರು ಹೇಳ್ತಾರೆ ವ್ಯಾಖ್ಯಾನದಲ್ಲಿ, ಸೋಮಸ್ಯ ಭಾರ್ಯ ಕಾಂತಿ ಅನ್ಯ ರಾಮ ಭಾರ್ಯಾಯ ಕಾಂತ್ಯ ಭಿನ್ನ. ಸೋಮನ ಹೆಂಡತಿಯಾದಂತಹ ಕಾಂತಿಯೇ ಬೇರೆ, ಬಲರಾಮನ ಹೆಂಡತಿಯಾದಂತಹ ಕಾಂತಿಯೇನೆ ಬೇರೆ. ಇಲ್ಲಿ ಬಂದದ್ಯಾರು, ಬಲರಾಮನ ಹೆಂಡತಿಯ ಶೇಷನ ಹೆಂಡತಿಯಾದಂತಹ ಕಾಂತಿಯೇನೆ ಬಂದಿದ್ದು ಅಂತ ತಿಳಿಸ್ತಾರೆ. ಅದೇ ರೀತಿಯಾಗಿ ವರದರಾಜಾಚಾರ್ಯರು ಕೂಡ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ನೇಯಂ ಸೋಮಸ್ಯ ಭಾರ್ಯ ಕಾಂತಿ ರೀತಿ ಭ್ರಮಿತವ್ಯ ಮಿತ್ಯಾಹ ಸೋಮಸ್ಯ ಇತಿ. ಇವಳು ಯಾರ ಹೆಂಡತಿ ಅಲ್ಲ, ಸೋಮನ ಹೆಂಡತಿಯಾದಂತಹ ಕಾಂತಿ ಅಲ್ಲ, ಇವಳು ಶೇಷನ ಹೆಂಡತಿಯಾದಂತಹ ಕಾಂತಿಯೇನೆ. ಸೋಮಸ್ಯ ಭಾರ್ಯ ಕಾಂತಿ ಅನ್ಯ, ಸೋಮನ ಹೆಂಡತಿಯಾದಂತಹ ಕಾಂತಿಯೇನೇ ಬೇರೆ, ಬಲರಾಮನ ಹೆಂಡತಿಯಾದಂತಹ ಕಾಂತಿಯೇನೇ ಬೇರೆ ಅಂತ ವರದರಾಜಾಚಾರ್ಯ ಅಭಿಪ್ರಾಯ. ಮತ್ತೆ ಅವ್ರು ಮುಂದೆ ಹೇಳ್ತಾರೆ, ಭಾರ್ಯಾದ್ವಯೋ, ಇಬ್ಬರ ಹೆಂಡತಿಯರಲ್ಲಿ ಯಾರು ಸುಂದರಿ ಅಂತ ಪ್ರಶ್ನೆ ಬಂದಾಗ, ಶ್ರೀ ಮತ್ತು ಕಾಂತಿಯೋಹೋ ಮಧ್ಯೆ ಪೂರ್ವತನಃ ಶ್ರೀಹಿ ಸುರೂಪ. ಶ್ರೀ ಮತ್ತು ಕಾಂತಿ ಇಬ್ಬರು ಹೆಂಡಂದಿರು. ಈಗ ಒಂದು ಶ್ರೀ ಮತ್ತೊಬ್ಬಳು ಕಾಂತಿ, ಇವರಿಬ್ಬರಲ್ಲಿ ಶ್ರೀ ಎನ್ನುವಂಥವಳು ಅತ್ಯಂತ ಸುಂದರಿ ಅಂತ ತಿಳಿಸ್ತಾರೆ. ಇನ್ನೊಂದ್ಸಲ ಹೇಳ್ತೇನೆ, ಜನಾರ್ದನಾಚಾರ್ಯರ ಅಭಿಪ್ರಾಯ ಮತ್ತು ವರದರಾಜಾಚಾರ್ಯರ ಅಭಿಪ್ರಾಯ, ಬಂದದ್ದು ಯಾರ ಹೆಂಡತಿ, ಶೇಷನ ಹೆಂಡತಿಯಾದಂತಹ ಕಾಂತಿಯೇನೆ ಬಂದಿದ್ದಾಳೆ, ಸೋಮನ ಹೆಂಡತಿ ಬೇರೆ ಅವಳು ಬಂದಿಲ್ಲ. ಆ ಬಂದಂತ ಇಬ್ಬರು ಹೆಂಡಂದಿರು ಶ್ರೀ ಮತ್ತು ಕಾಂತಿ, ಇವರಿಬ್ಬರಲ್ಲಿ ಶ್ರೀ ಎನ್ನುವಂಥಳು ಅತ್ಯಂತ ಸುಂದರಿ ಅಂತ ವರದರಾಜಾಚಾರ್ಯರು ಹೇಳ್ತಾರೆ. ಮೊದಲ ವಿಷಯದಲ್ಲಿ ಜನಾರ್ದನಾಚಾರ್ಯರು ಮತ್ತು ವರದರಾಜಾಚಾರ್ಯ ಅಭಿಪ್ರಾಯ ಒಂದೇ, ಕಾಂತಿ ಎನ್ನುವಂಥವಳು ಚಂದ್ರನ ಹೆಂಡತಿಯೇ ಬೇರೆ, ಶೇಷನ ಹೆಂಡತಿಯೇ ಬೇರೆ, ಬಂದದ್ದು ಶೇಷನ ಹೆಂಡತಿ ಅಂತ. ಮುಂದೆ ಇನ್ನೊಂದು ಪಾಯಿಂಟ್ ಬರುತ್ತೆ, ಭಾರ್ಯಾದ್ವಯೋಹ, ಇಬ್ಬರು ಹೆಂಡಂದಿರಲ್ಲಿ ಯಾರು ಸುಂದರಿ ಅಂತ. ಇಬ್ಬರು ಹೆಂಡಂದಿರು ಯಾರು ತಗೊಳ್ಬೇಕು, ವರದರಾಜಾಚಾರ್ಯ ತಗೊಳ್ಳೋದು ಶ್ರೀ ಮತ್ತು ಕಾಂತಿ ಅಂತ. ಜನಾರ್ದನಾಚಾರ್ಯ ಏನ್ ಹೇಳ್ತಾರೆ ಅಂದ್ರೆ ವಾರುಣಿ ಮತ್ತು ಕಾಂತಿ ಅಂತ ತೆಗೆದುಕೊಳ್ತಾರೆ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಭಾರ್ಯಾಪ್ಯಾಗಾತ್ ವಾರುಣಿ ನಾಮ ಪೂರ್ವ ಅಂತ. ಆ ವಾರುಣಿ ಮತ್ತು ಕಾಂತಿ, ಕೊನೆಗೆ ಹೇಳಿದಂತಹ ಕಾಂತಿ ಮಧ್ಯದಲ್ಲಿ ಶ್ರೀಯನ್ನು ಬಿಟ್ಬಿಟ್ರು ಅವರು. ವಾರುಣಿ ಮತ್ತು ಕಾಂತಿಯರಲ್ಲಿ ಯಾರು ಅತ್ಯಂತ ಸುಂದರಿ ಅಂತಂದ್ರೆ ವಾರುಣಿ ಸುರೂಪ, ಸುಂದರ ರೂಪ ಅಂತ ಅವರು ಜನಾರ್ದನಾಚಾರ್ಯ ಅಭಿಪ್ರಾಯ. ಇದು ಒಂದು ಹಂತಕ್ಕೆ ಮುಗಿಯಿತು. ವಾದಿರಾಜರ ಅಭಿಪ್ರಾಯ ಏನು ಅಂತ ಹೇಳಂತ ಹೇಳಿದ್ರೆ, ಇಲ್ಲಿ ಒಂದ್ ನಿಮಿಷ, ಇಲ್ಲಿ ಬಂದದ್ದು ಕಾಂತಿಶ್ಚಾಗ ತಸ್ಯ ಸೋಮಸ್ಯ ಚಾನ್ಯ ಅಂತ, ಕಾಂತಿ ಬಂದ್ಲು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ
ಅವಳು ಸೋಮನ ಹೆಂಡತಿ ಅಲ್ಲ, ಅವಳಿಗೆ ಬರ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಹೇಳ್ತಾರೆ ಸೋಮಸ್ಯ ಭಾರ್ಯ ಕಾಂತಿ ಅನ್ಯಾ ಪತ್ನಿ ಅಂತ. ಜನಾರ್ದನಾಚಾರ್ಯ ಅಭಿಪ್ರಾಯ, ವರದರಾಚಾರ್ಯ ಅಭಿಪ್ರಾಯ ಏನು? ಕಾಂತಿ ಅನ್ನೋಂಥವಳು ಶೇಷನ ಹೆಂಡತಿ, ಅವಳು ಬಂದಿದ್ದಾಳೆ, ಸೋಮನ ಹೆಂಡತಿ ಬೇರೆನೇ ಇದ್ದಾಳೆ ಅಂತ ಅವರ ಅಭಿಪ್ರಾಯ. ವಾದಿರಾಜರ ವ್ಯಾಖ್ಯಾನ ಸೋಮಸ್ಯ ಭಾರ್ಯ ಕಾಂತಿ ಅನ್ಯಾ ಪತ್ನಿ, ಶೇಷನ ಹೆಂಡತಿಯಾದಂತಹ ಕಾಂತಿ ಬಂದಳು, ಅದರ ಜೊತೆಗೆ ಸೋಮನ ಹೆಂಡತಿಯಾದಂತಹ ಕಾಂತಿ ಏನಿದ್ದಾಳಲ್ಲ ಅವಳು ಈ ಬಲರಾಮನಿಗೆ ಅನ್ಯಾ ಪತ್ನಿ, ಇನ್ನೊಬ್ಬಳು ಹೆಂಡತಿ ಅಂತ. ಅಂದ್ರೆ ಏನಾಯ್ತು ಇಲ್ಲಿ? ಕಾಂತಿ ಕಾಂತಿ ಅಂತ ಇಬ್ಬರು ಆದ್ರು, ವಾರುಣಿ ಆಯ್ತು, ಶ್ರೀ ಆಯ್ತು, ಶೇಷನ ಹೆಂಡತಿಯಾದಂತಹ ಕಾಂತಿ ಮತ್ತು ಸೋಮನ ಹೆಂಡತಿಯಾದಂತಹ ಕಾಂತಿ ಕೂಡ ಬಂದಳು ಅಂತ ತಿಳಿಸ್ತಾ ಇದ್ದಾರೆ. ಅಲ್ಲ, ಕಾಂತಿ ಚಂದ್ರನ ಹೆಂಡತಿ, ಅವಳು ಹೇಗೆ ಬಲರಾಮ ಹತ್ರ ಬರ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ದೇವತಾ ಸ್ತ್ರೀಯರಿಗೆ ಯೋಗ್ಯತೆಯಲ್ಲಿ ತಮ್ಮ ಪತಿಗಿಂತ ಶ್ರೇಷ್ಠರಾದವರೊಟ್ಟಿಗೆ ಸಂಘವನ್ನು ಮಾಡಬಹುದು, ಅದರಿಂದಾಗಿ ಏನು ಕೂಡ ದೋಷ ಇಲ್ಲ ಅಂತ. ಅಷ್ಟು ಮಾತ್ರ ಅಲ್ಲ, ಸಾಕ್ಷಾತ್ ಆಗಿ ಹರಿವಂಶದಲ್ಲಿ ಈ ಮಾತು ಬರುತ್ತೆ. ಏನಂತ ಅಲ್ಲಿ ನಮ್ಗೆ ಪುರಾಣಿಕರ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಹಂ ಚಂದ್ರಾದಪಿ ಗುರುಂ ಸಹಸ್ರ ಶಿರಸಂ ಪ್ರಭುಂ ಸ್ವೈರ್ಗುಣೈ ಉಪಗಚ್ಚೇ ತ್ವಂ ಯಥೈವ ಮದಿರಾ ತಥಾ ಅಂತ. ಅದಾದ್ಮೇಲೆ ಹರಿವಂಶದಲ್ಲಿ ಮತ್ತೆ ಬರುತ್ತೆ, ಪ್ರೋವಾಚ ಪ್ರಣತಾ ಕಾಂತಿ ಸಂಕರ್ಷಣ ಉಪಸ್ಥಿತ ಜಯಪೂರ್ವೇಣ ಯೋಗೇನ ಸಂಸ್ಥಿತಂ ವಕ್ತುಮಿಚ್ಛತಾಂ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಸ್ಪಷ್ಟವಾಗಿ ಯಾರದ್ದು ಕಾಂತಿಯ ಮಾತು, ಅರ್ಥಾತ್ ಚಂದ್ರನ ಹೆಂಡತಿಯಾದ ಕಾಂತಿಯ ಮಾತು ಏನಂತಂದ್ರೆ ಅಹಂ ಚಂದ್ರಾದಪಿ ಗುರುಂ, ಚಂದ್ರನಿಗಿಂತಲೂ ಶ್ರೇಷ್ಠನಾದಂತಹ, ಸಹಸ್ರ ಶಿರಸಂ ಪ್ರಭುಂ, ಸಾವಿರ ತಲೆ ಇರುವಂತಹ ನಿನ್ನನ್ನ, ಶೇಷನನ್ನ, ಸ್ವೈರ್ಗುಣೈಹಿ ಅನುರುಕ್ತ, ನಿನ್ನ ಗುಣಗಳಿಂದಾಗಿ ಆಕರ್ಷಿತಳಾಗಿ ನಿನ್ನ ಹತ್ತ ಬಂದಿದ್ದೇನೆ ಅಂತ ಅಲ್ಲಿ ಕಾಂತಿ ಹೇಳುವಂತಹ ಮಾತು. ಹೀಗಾಗಿ ವಾದಿರಾಜರ ವ್ಯಾಖ್ಯಾನದ ಅಭಿಪ್ರಾಯದ ಪ್ರಕಾರ ಅಲ್ಲಿ ಏನಾಯ್ತು, ಕಾಂತಿ ಬಂದಳು, ಸೋಮನ ಹೆಂಡತಿಯಾದಂತಹ ಕಾಂತಿಯೂ ಬಂದಳು, ಶೇಷನ ಹೆಂಡತಿಯಾದಂತಹ ಕಾಂತಿಯೂ ಬಂದಳು, ಮುಗೀತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರುತ್ತೆ, ಭಾರ್ಯಾದ್ವಯೋ ಪೂರ್ವತನಾ ಸ್ವರೂಪ. ಸರಿ, ಇಬ್ಬರು ಹೆಂಡಂದಿರು, ಅವರಲ್ಲಿ ಯಾರು ಶ್ರೇಷ್ಠರು ಅಂತ. ಜನಾರ್ದನಾಚಾರ್ಯ ವರದರಾಚಾರ್ಯ ಅಭಿಪ್ರಾಯ ಪ್ರಕಾರ ಅಲ್ಲಿ ಇಬ್ಬರು ಹೆಂಡಂದಿರು ಅಂತಂದ್ರೆ ಶ್ರೀ ಮತ್ತು ಕಾಂತಿ ಅಂತ ವರದರಾಜಾಚಾರ್ಯರದು, ಜನಾರ್ದನಾಚಾರ್ಯರದು ವಾರುಣಿ ಮತ್ತು ಕಾಂತಿ ಅಂತ. ವಾದಿರಾಜರ ಪ್ರಕಾರ ಇಬ್ಬರು ಕಾಂತಿಯರು, ಅವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ. ಚಂದ್ರನ ಹೆಂಡತಿ ಕಾಂತಿ ಒಬ್ಬಳು, ಶೇಷನ ಹೆಂಡತಿ ಕಾಂತಿ ಒಬ್ಬಳು, ಇವರಿಬ್ಬರಲ್ಲಿ ಯಾರು ಅತ್ಯಂತ ಸುಂದರಿ ಅಂತ ಪ್ರಶ್ನೆ ಬಂದಾಗ ಶೇಷನ ಹೆಂಡತಿಯಾದಂತಹ ಕಾಂತಿಯೇನೆ ಅತ್ಯಂತ ಸುಂದರಿಯಾದಂತಹ ಹೆಂಡತಿ ಅಂತ ತಿಳಿಸ್ತಾರೆ. ಈ ರೀತಿಯಾಗಿ ವ್ಯಾಖ್ಯಾನಕಾರರಲ್ಲಿ ಸ್ವಲ್ಪ ಅಭಿಪ್ರಾಯ ಭೇದ ಇದೆ, ಅದರಲ್ಲಿ ನಮಗೆ ಯಾವುದು ಸಮಂಜಸ ಅನಿಸ್ತೋ ಅದನ್ನು ನಾವು ಸ್ವೀಕಾರ ಮಾಡಬಹುದು. ಒಟ್ಟಿನಲ್ಲಿ ಆದದ್ದಿಷ್ಟು, ವಾರುಣಿ ಶ್ರೀ ಎನ್ನುವಂತಹ ರೂಪದಿಂದಾಗಿ ಲಕ್ಷ್ಮೀದೇವಿಯ ವಿಶೇಷ ಆವೇಶದಿಂದಾಗಿ ಕೂಡಿಕೊಂಡು ಅಲ್ಲಿಗೆ ಬರ್ತಾಳೆ. ಜೊತೆಗೆ ಶೇಷನ ಇನ್ನೊಬ್ಬ ಹೆಂಡತಿಯಾದಂತಹ ಕಾಂತಿ ಎನ್ನುವಂಥವಳು ಕೂಡ ನಾಗಲೋಕದಿಂದಾಗಿ ಬರ್ತಾಳೆ. ಅವಳೇ ಬೇರೆ, ಮತ್ತೆ ಸೋಮನ ಹೆಂಡತಿಯಾದಂತಹ ಕಾಂತಿಯೇನೇ ಬೇರೆ ಅಂತ ಕೆಲವರ ಅಭಿಪ್ರಾಯ. ಅಂದ್ರೆ ಬೇರೆ ಬೇರೆ ಅಂತ ಎಲ್ಲರದ ಅಭಿಪ್ರಾಯ, ಆದ್ರೆ ಚಂದ್ರನ ಹೆಂಡತಿಯೂ ಬಂದಳು, ಕಾಂತಿಯೂ ಕೂಡ ಬಂದಳು ಅಂತ ವಾದಿರಾಜರ ವ್ಯಾಖ್ಯಾನದ ಪ್ರಕಾರ ತಿಳಿಸ್ತಾರೆ. ಈ ರೀತಿಯಾಗಿ ಒಟ್ಟಿನಲ್ಲಿ ಬಲರಾಮನ ಹೆಂಡತಿಯರು ಅಲ್ಲಿಗೆ ಬಂದರು ಎಂಬುದಾಗಿ ಈ ಶ್ಲೋಕದ ತಾತ್ಪರ್ಯ. ಮುಂದೆ ತಾಭೀರಾಮೋ ಮುಮುದೇ ತತ್ರ ತಿಷ್ಠನ್ ಶಶಾಂಕ ಪೂಗೋದ್ರಿಕ್ತ ಕಾಂತಿ ಸುಧಾಮ. ತಸ್ಯಾಹ ವಾರುಣ್ಯಾಹ ಪ್ರತಿಮಾ ಪೇಯ ರೂಪ ಕಾದಂಬರಿ ವಾರುಣೀಂ ತಾಂ ಪಪೌ ಸಹ. ಪದಚ್ಛೇದ ತಾಭಿಃ
ರಾಮಃ ಮುಮುದೆ ತತ್ರ ತಿಷ್ಠನ್ ಶಶಾಂಕಪೂಗೋದ್ರಿಕ್ತ ಕಾಂತಿಃ ಸುಧಾಮ ತಸ್ಯಾಹ ವಾರುಣ್ಯಾಹ ಪ್ರತಿಮಾ ಪೇಯರೂಪ ಕಾದಂಬರಿ ವಾರುಣೀಂ ತಾಂ ಪಪೌ ಸಹ. ಹಿಂದಿನ ಶ್ಲೋಕಕ್ಕೆ ಮತ್ತೆ ಆ ವ್ಯಾಸತೀರ್ಥರು ಅಂತ, ಜಯತೀರ್ಥರ ಸಾಕ್ಷಾ ಶಿಷ್ಯರು, ವ್ಯಾಸರಾಜರಲ್ಲ ವ್ಯಾಸತೀರ್ಥರು ಅಂತ ಅವರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಕೂಡ ಆ ಸೋಮನ ಹೆಂಡತಿಯಲ್ಲಿ ಬಂದಿಲ್ಲ ಅಂತಾನೆ ಹೇಳ್ತಾರೆ. ತಸ್ಯ ಅನ್ಯ ಭಾರ್ಯ ಕಾಂತಿಶ್ಚ ಆಗಾತ್, ಇನ್ನೊಬ್ಬ ಹೆಂಡತಿ ಕಾಂತಿ ಬಂದಳು, ಅವಳು ಸೋಮನ ಹೆಂಡತಿಯಾದಂತಹ ಇವಳಲ್ಲ, ಸೋಮನ ಹೆಂಡತಿಯೇ ಬೇರೆ ಇವಳೇ ಬೇರೆ ಅಂತ ಅಲ್ಲಿ ತಿಳಿಸ್ತಾರೆ. ಮತ್ತೆ ವೇದಾಂಗ ತೀರ್ಥರು ಅಂತ ಅವರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಕೂಡ ಅಲ್ಲಿ ನನು ಕಾಂತಿ ಸೋಮಸ್ಯ ಭಾರ್ಯ ಸಾ ಕಥಾ ರವಿಣೇಯಸ್ಯ ಭಾರ್ಯ ಇತ್ಯತ್ರ ಸೋಮಸ್ಯ ಭಾರ್ಯ ಕಾಂತಿ ಅನ್ಯ, ಸೋಮನ ಹೆಂಡತಿಯಾದಂತ ಕಾಂತಿಯೇನೇ ಬೇರೆ, ಆ ಯಾರು ಶೇಷನ ಹೆಂಡತಿಯಾದ ಬಲರಾಮನ ಹೆಂಡತಿಯಾದ ಕಾಂತಿಯೇನೇ ಬೇರೆ ಅಂತ ಅವರು ಅಲ್ಲಿ ತಿಳಿಸ್ತಾರೆ. ಈ ರೀತಿಯಾಗಿ ವ್ಯಾಖ್ಯಾನಕಾರರ ಅಭಿಪ್ರಾಯ. ಮುಂದೆ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ, ಹೀಗೆ ತಾಬೀ ರಾಮ, ಬಲರಾಮ ಅಲ್ಲಿ ವಿಶೇಷವಾದಂತಹ ಆನಂದವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಬಲರಾಮ ಹೇಗಿದ್ದ ಅಂತಂದ್ರೆ, ಶಶಾಂಕ ಪೂಗೋದ್ರಿಕ್ತ ಕಾಂತಿ, ಶಶಾಂಕ ಅಂತಂದ್ರೆ ಚಂದ್ರ, ಪೂಗ ಅಂದ್ರೆ ಸಮೂಹ, ಅಂದ್ರೆ ಅನೇಕ ಚಂದ್ರರಿಗಿಂತಲೂ ಕೂಡ ಹೆಚ್ಚಿನ ಕಾಂತಿ ಇರುವಂಥವನು ಯಾರು, ಈ ಒಂದು ಬಲರಾಮ ಅಂತ ತಿಳಿಸ್ತಾ ಇದೆ. ಹೀಗೆ ಚಂದ್ರರ ಸಮೂಹಕ್ಕಿಂತಲೂ ಕೂಡ ವಿಶಿಷ್ಟ ಕಾಂತಿ ಇರುವಂತಹ ಬಲರಾಮ ತಾನೇ ಮಾಡಿದ ಆ ಒಂದು ಗೋಮಂತಕ ಪರ್ವತದಲ್ಲಿ ಇದ್ದುಕೊಂಡು ತಾಬೀಹಿ ರಾಮ, ಅವರೊಂದಿಗೆ ವಾರುಣಿಯೊಂದಿಗೆ ಶ್ರೀಯೊಂದಿಗೆ ಮತ್ತು ಕಾಂತಿಯೊಂದಿಗೆ ಇದ್ದುಕೊಂಡು ತಾನೇ ಮಾಡಿದಲ್ಲಿ ವಿಶೇಷವಾದಂತಹ ಮುಮುದೆ ಆನಂದವನ್ನ ಅನುಭವಿಸಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತು ಮುಂದೆ ಏನಾಯ್ತು, ತಸ್ಯಾಹ ವಾರುಣ್ಯಾಹ ಪ್ರತಿಮಾ ಪೇಯ ರೂಪ, ವಾರುಣಿ ಬಂದಿದ್ಲಲ್ಲ ಮೊದಲ ಹೆಂಡತಿ, ಅಂದ್ರೆ ಮೂಲ ರೂಪದ ಹೆಂಡತಿ, ಶೇಷನ ಹೆಂಡತಿ, ಅಲ್ಲಿ ಏನಾಯ್ತು, ಅವಳು ಇನ್ನೊಂದು ಪ್ರತೀಕ ಇತ್ತು ಅಂತೆ. ವಾರುಣಿಯ ಇನ್ನೊಂದು ಪ್ರತೀಕ ಯಾವುದು ಅಂತಂದ್ರೆ ಪೇಯ ರೂಪ ಕಾದಂಬರಿ. ಪೇಯ ಅಂದ್ರೆ ಕುಡಿಲಿಕ್ಕೆ ಯೋಗ್ಯವಾದದ್ದು ಅಂತ, ಅಂದ್ರೆ ಅರ್ಥಾತ್ ಒಂದು ಹಂತದಲ್ಲಿ ಮದ್ಯದ ರೂಪದಲ್ಲಿ ಆ ವಾರುಣಿ, ಆ ಬಲರಾಮ ತಾನೇ ಮಾಡಿದ ತಾಂ ಪಪೌ ಸಹ, ವಾರುಣಿಯ ಇನ್ನೊಂದು ಪ್ರತೀಕ ಅದು ಕಾದಂಬರಿ, ಅದಕ್ಕೆ ಹೆಸರು ಕಾದಂಬರಿ ಅಂತ, ಕುಡಿಲಿಕ್ಕೆ ಯೋಗ್ಯವಾದಂತಹ ಒಂದು ಮದ್ಯ, ಅದನ್ನು ತಾನೇ ಮಾಡಿದ ಬಲರಾಮ ಕುಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅವರೆಲ್ಲರೊಟ್ಟಿಗೆ ಏನು ವಿಶೇಷವಾದಂತಹ ವಿಹಾರವನ್ನ ಆನಂದವನ್ನು ಅನುಭವಿಸ್ತಾ, ಅದರ ಜೊತೆಗೆ ವಾರುಣಿ ದೇವಿ ಅಭಿಮಾನಿಯಾದಂತಹ ಏನು ಕಾದಂಬರಿ ಎನ್ನುವಂತಹ ಮದ್ಯ ಇತ್ತು, ಆ ಮದ್ಯವನ್ನು ಕೂಡ ಆ ಒಂದು ಬಲರಾಮ ದೇವರು ಪಾನ ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಕಾದಂಬರಿ ಅಂತ ಹೆಸರೇ ಹಾಕುವಂತ ಪ್ರಶ್ನೆ ಬಂದಾಗ ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ಕದಂಬ ಕೋಟರಾದುತ್ಪನ್ನ ವಾರುಣಿ, ಕದಂಬ ಎನ್ನುವಂತಹ ಮರದಿಂದಾಗಿ ಅದು ಹುಟ್ಟಿದ್ದು, ಹಾಗಾಗಿ ಅದಕ್ಕೆ ಕಾದಂಬರಿ ಅಂತ ಹೆಸರು ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆ ಎಲ್ಲ ಹೆಂಡತಿಯರೊಟ್ಟಿಗೆ ಭೋಗವನ್ನು ಮಾಡ್ತಾ, ಆ ವಾರುಣಿ ದೇವಿಯಿಂದ ಅಭಿಮನ್ಯವಾದಂತಹ ವಾರುಣಿ ದೇವಿ ಅದಕ್ಕೆ ಅಭಿಮಾನಿ ಆ ಮದ್ಯಕ್ಕೆ, ಅಂತಹ ಆ ಕಾದಂಬರಿ ಎನ್ನುವಂತಹ ಮದ್ಯವನ್ನು ಕೂಡ ಪಾನ ಮಾಡ್ತಾ ವಿಶೇಷವಾದಂತಹ ಆನಂದವನ್ನು ಬಲರಾಮ ಅಲ್ಲಿ ಅನುಭವಿಸ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಏವಂ ತಯೋಃ ಕ್ರೀಡತೋಃ ಸ್ವೈರಮತ್ರ ರಾಜನ್ಯ ವೃಂದಾನುಗತೋ ಜರಾಸುತಃ ಗಿರಿಂ ಗೋಮಂತಂ ಪರಿವಾರ್ಯಾದಹತ್ತಂ ದೃಷ್ಟ್ವಾ ದೇವೌ ಪುಪ್ಲವತುಃ ಬಲಾಢ್ಯೌ.
ಪದಚ್ಛೇದ ಏವಂ ತಯೋಃ ಕ್ರೀಡತೋಃ ಸ್ವೈರಂ ಅತ್ರ ರಾಜನ್ಯವೃಂದಾನುಗತಃ ಜರಾಸುತಃ ಗಿರಿಂ ಗೋಮಂತಂ ಪರಿವಾರ್ಯ ಅದಹತ್ ತಂ ದೃಷ್ಟ್ವಾ ದೇವೌ ಪುಪ್ಲವತುಃ ಬಲಾಢ್ಯೌ. ಹೀಗೆ ವಾಸ್ತವಿಕವಾಗಿ ಅವರು ಬಂದಿದ್ಯಾತಕ್ಕೋಸ್ಕರ ಕೃಷ್ಣ ಮತ್ತು ಬಲರಾಮರು ಜಗತ್ತಿನ ದೃಷ್ಟಿಯಲ್ಲಿ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಂತ, ಜರಾಸಂಧನ ಅಪಾರ ಸೈನ್ಯಕ್ಕೆ ಹೆದರಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಂತ ಅಲ್ಲಿ ಬಂದಿದ್ದಾರೆ ಅಂತ ಜನರ ದೃಷ್ಟಿ. ಆದರೆ ಅವರಲ್ಲಿ ಮಾಡ್ತಾ ಇರೋದೇನು, ಸ್ವೈರಂ ಕ್ರೀಡತಃ. ಸ್ವೈರಂ ಅಂದ್ರೆ ತಮಗೆ ಇಚ್ಛೆ ಬಂದಂತೆ ಅಂತ, ಅಲ್ಲಿ ತಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ವಿಶೇಷವಾಗಿ ಕ್ರೀಡತಃ ಕ್ರೀಡೆಯನ್ನ ಮಾಡ್ತಾ ಇದ್ದಾರೆ, ವಿಹಾರವನ್ನು ಮಾಡ್ತಾ ಇದ್ದಾರೆ. ಹೀಗೆ ಆ ಗೋವಂತಕ ಪರ್ವತದಲ್ಲಿ ಆ ಬಲರಾಮ ಮತ್ತು ಶ್ರೀಕೃಷ್ಣ ಇಬ್ಬರು ಕೂಡ ವಿಶೇಷವಾಗಿ ಕ್ರೀಡಿಸ್ತಾ ಇರಬೇಕಾದ್ರೆ ಅಲ್ಲಿ ಏನಾಯ್ತು, ರಾಜನ್ಯ ವೃಂದಾನುಗತಃ ಜರಾಸುತಃ, ರಾಜರ ಸಮೂಹದಿಂದ ಕೂಡಿಕೊಂಡಂತಹ ಆ ಜರಾಸುತ, ಜರೆಯ ಮಗನಾದಂತಹ ಜರಾಸಂಧ ಅಲ್ಲಿಗೆ ಬಂದು ತಾನೇ ಮಾಡಿದ, ಗಿರಿಂ ಗೋಮಂತಂ ಪರಿವಾರ್ಯ, ಆ ಗೋಮಂತಕ ಪರ್ವತದ ಸುತ್ತಲೂ ಕೂಡ ತನ್ನ ಸೈನ್ಯವನ್ನು ನಿಲ್ಲಿಸಿದ. ಬಲರಾಮಕೃಷ್ಣರು ಮೇಲ್ಗಡೆ ಇದ್ದಾರೆ, ಅವ್ರಲ್ಲಿ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ ಸುತ್ತಲೂ ಕೂಡ ತನ್ನ ಸೈನ್ಯವನ್ನು ನಿಲ್ಲಿಸಿದ ಅಷ್ಟು ಮಾತ್ರ ಮಾಡಲಿಲ್ಲ, ಆ ಇಡೀ ಗೋಮಂತಕ ಪರ್ವತಕ್ಕೇನೆ ಬೆಂಕಿಯನ್ನ ಇಟ್ಟುಬಿಟ್ಟ ಅಂತೆ. ಅದಹತ್ತಂ, ಇಡೀ ಗೋಮಂತಕ ಪರ್ವತಕ್ಕೆ ಬೆಂಕಿಯನ್ನ ಇಟ್ಟ. ಇದನ್ನ ದೇವವು ದೃಷ್ಟ, ಆ ಬಲರಾಮ ಮತ್ತು ಕೃಷ್ಣರಿಬ್ಬರು ಕೂಡ ನೋಡಿದ್ರು. ನೋಡಿದ ತಕ್ಷಣ ಏನ್ ಮಾಡಿದ್ರು, ಬಲಾಢ್ಯವು ಪುಪ್ಲವ, ಆ ಬಲಿಷ್ಠರಾದಂತಹ ಆ ಬಲರಾಮ ಕೃಷ್ಣರಿಬ್ಬರು ಕೂಡ ಮಹಾಬಲಿಷ್ಠರಾದಂತಹ ಆ ಬಲರಾಮ ಮತ್ತು ಕೃಷ್ಣ ಇಬ್ಬರು ಕೂಡ ಏನ್ ಮಾಡಿದ್ರು, ನೇರವಾಗಿ ಆ ಪರ್ವತದಿಂದಾಗಿ ಪುಪ್ಲವತುಹು, ಕೆಳಗಡೆ ಹಾರಿಬಿಟ್ರು ಎಂಬುತ್ತಾ ಇದ್ದಾರೆ. ಗೋಮಂತಕ ಪರ್ವತದಲ್ಲಿ ವಿಹಾರ ಮಾಡಬೇಕಾದ್ರೆ ಜರಾಸಂಧ ಬಂದು ತನ್ನ ಇಡೀ ಸೈನ್ಯವನ್ನ ಗೋಮಂತಕ ಪರ್ವತದ ಸುತ್ತಲೂ ನಿಲ್ಲಿಸಿ ಇಡೀ ಪರ್ವತಕ್ಕೇನೆ ಬೆಂಕಿಯನ್ನ ಇಟ್ಟ, ಬಲರಾಮಕೃಷ್ಣರು ನಾಶವಾಗಬೇಕು ಅಂತ. ಆದ್ರೆ ಬಲರಾಮಕೃಷ್ಣರಿಬ್ಬರು ಕೂಡ ಮೇಲಿಂದಾಗಿ ಕೆಳಗಡೆ ಹಾರಿಬಿಟ್ಟು ಪರ್ವತದಿಂದಾಗಿ ಕೆಳಗಡೆ ಹಾರಿದರು. ಮುಂದೆ ಗಿರಿಸ್ತಾಭ್ಯಾಂ ಪೀಡಿತಃ ಸನ್ನಿಮಗ್ನಃ ಭೂಮೌ ಪದ್ಭ್ಯಾಂ ಯೋಜನೈಕಾದಶಂ ಸಹ ನಿಷ್ಪೀಡಿತಾಜ್ಜಲ ಧಾರೋದ್ಗತ ಅಸ್ಮಾತ್ ವಕ್ನಿಂ ವ್ಯಾಪ್ತಂ ಶಮಯಾಮಾಸ ಸರ್ವಂ. ಪದಚ್ಛೇದ ಗಿರಿಃ ತಾಭ್ಯಾಂ ಪೀಡಿತಃ ಸನ್ನಿಮಗ್ನಃ ಭೂಮೌ ಪದ್ಭ್ಯಾಂ ಯೋಜನೈಕಾದಶಂ ಸಹ ನಿಷ್ಪೀಡಿತಾತ್ ಜಲಧಾರಾ ಉದ್ಗತಾ ಅಸ್ಮಾತ್ ವಕ್ನಿಂ ವ್ಯಾಪ್ತಂ ಶಮಯಾಮಾಸ ಸರ್ವಂ. ಮಹಾಬಲಿಷ್ಠರಾದಂತಹ ಇಬ್ಬರೂ ಕೂಡ ಬ್ರಹ್ಮಾಂಡವನ್ನೇ ಹೊತ್ತಂಥವರು. ಒಬ್ಬ ಶ್ರೀಕೃಷ್ಣ ಪರಮಾತ್ಮ ಸಮಗ್ರ ಬ್ರಹ್ಮಾಂಡವನ್ನು ಹೊತ್ತಂಥವನು, ಬ್ರಹ್ಮಾಂಡ ಹೊತ್ತುಕೊಂಡಂತಹ ವಾಯುಕೂರ್ಮವನ್ನ ಮತ್ತು ಶೇಷನನ್ನು ಹೊತ್ತುಕೊಂಡಂಥವರು. ಶೇಷದೇವರು ಕೂಡ ಇಡೀ ಬ್ರಹ್ಮಾಂಡವನ್ನು ಹೊತ್ತುಕೊಂಡಂಥವರು. ಅಂತಹ ಮಹಾಪರಾಕ್ರಮಶಾಲಿಗಳಾದಂತಹ ಇವರಿಬ್ಬರು ಕೂಡ ಆ ಪರ್ವತವನ್ನ ಪದ್ಭ್ಯಾಂ, ಕಾಲಿಂದಾಗಿ ಜೋರಾಗಿ ಒತ್ತಿ ಮೇಲಕ್ಕೆ ಕೆಳಗಡೆ ಹಾರಿದರು. ಹೀಗೆ ಹಾರಿದಾಗ ಏನಾಯ್ತು, ಗಿರಿಹಿ ತಾಭ್ಯಾಂ ಪೀಡಿತ, ಅವರ ಪಾದದ ಒಂದು ಭಾರದಿಂದಾಗಿ ಪರ್ವತಕ್ಕೆ ಪೀಡೆ ಆಯ್ತು, ಅರ್ಥಾತ್ ಒಳಗಡೆ ಹೋಗ್ಬಿಡ್ತು. ಎಷ್ಟು ಒಳಗಡೆ ಹೋಯ್ತು ಅಂತಂದ್ರೆ ಯೋಜನೈಕಾದಶಂ ಸನ್ನಿಮಗ್ನ, 11 ಯೋಜನಗಳಷ್ಟು ಒಳಗಡೆ ಆ ಪರ್ವತ ಹೋಗ್ಬಿಡ್ತು ಅಂತೆ. ಹಿಂದೆ ನಾವು ಕೇಳಿದಂತೆ ಸ್ವರ್ಗಕ್ಕೆ
ಬಾಯಿನಂತೆ ಇದ್ದಂತಹ ಅಂದ್ರೆ ಅಷ್ಟು ಎತ್ತರ ಇದ್ದಂತಹ ಆ ಗೋಮಂತಕ ಪರ್ವತ, ಅದರ ಶಿಖರ ಅಷ್ಟು ಎತ್ತರ ಇತ್ತು. ಯಾವಾಗ ಈ ಬಲರಾಮ ಮತ್ತು ಕೃಷ್ಣರು ಆ ಪರ್ವತನ ಒತ್ತಿ ಕೆಳಗಡೆ ಹಾರಿದರೋ ತಕ್ಷಣದಲ್ಲಿ ಏನೇ ಆ ಪರ್ವತ 11 ಯೋಜನಗಳಷ್ಟು ಭೂಮವು ಸನ್ನಿಮಗ್ನ, ಭೂಮಿ ಒಳಗಡೆ ಹೋಗ್ಬಿಡ್ತು ಅಂತೆ. ಇದರಿಂದ ಏನಾಯ್ತು, ನಿಷ್ಪೀಡಿತ, ಆ ಬೆಟ್ಟವನ್ನ ಒತ್ತಿ ಅವರು ಕೆಳಗಡೆ ಹರಿದ್ರಿಂದಾಗಿ ಅಸ್ಮಾತ್ ಜಲಧಾರ ಉದ್ಗತ, 11 ಯೋಜನೆ ಒಳಗಡೆ ಹೋಯ್ತು ಅಂದ್ರೆ ಎಷ್ಟು, ಇವತ್ತು 45 ಫೀಟ್ಗೆ ಅನೇಕ ಕಡೆ ನೀರು ಸಿಗುತ್ತೆ. ಅಂತಹದ್ರಲ್ಲಿ 11 ಯೋಜನಗಳಷ್ಟು ಆ ಪರ್ವತ, 11 ಯೋಜನಗಳಷ್ಟು 11 ಯೋಜನಗಳಷ್ಟು ಆ ಪರ್ವತ ಒಳಗಡೆ ಹೋದಾಗ ಏನಾಯ್ತು, ಅಲ್ಲಿಂದಾಗಿ ಜಲಧಾರ ಉದ್ಗತ, ಜೋರಾಗಿ ಜಲಧಾರೆ, ನೀರಿನ ಧಾರೆ ಮೇಲ್ಗಡೆ ಎತ್ತು ಬಂತು ಅಂತೆ. ಮೇಲ್ಗಡೆ ಎದ್ದು ಬಂದು ಏನಾಯ್ತು, ವ್ಯಾಪ್ತಂ ಸರ್ವಂ ವನ್ಹಿಂ ಶಮಯಾಮಾಸ, ಅಲ್ಲಿ ಎಲ್ಲ ಕಡೆ ಬೆಂಕಿ ಹತ್ಕೊಂಡಿತ್ತು. ಆ ಎಲ್ಲ ಬೆಂಕಿಯನ್ನು ಕೂಡ ಶಮಯಾಮಾಸ, ಆರಿಸಿ ಬಿಡ್ತು. ಯಾವುದು, ಕೆಳಗಡೆಯಿಂದ ಬಂದಂತಹ ನೀರು. ಈ ರೀತಿಯಾಗಿ ಬಲರಾಮ ತಾನು ಬಂದು ಸಮಗ್ರವಾದಂತಹ ಪರ್ವತಕ್ಕೇನೆ ಬೆಂಕಿ ಹಚ್ಚಿದ. ಬೆಂಕಿ ಹಚ್ಚಿದಾಗ ಬಲರಾಮ ಮತ್ತು ಕೃಷ್ಣರಿಬ್ಬರು ಕೂಡ ಅದನ್ನು ಜೋರಾಗಿ ಒತ್ತಿ ಕೆಳಗಡೆ ಹಾರಿದರು. ಒತ್ತಿ ಹಾರಿದ್ದರ ಪರಿಣಾಮವಾಗಿ ಇಡೀ ಪರ್ವತ 11 ಯೋಜನದಷ್ಟು ಭೂಮಿ ಒಳಗಡೆ ಹೋಯ್ತು. ಒಳಗಡೆ ಹೋದಾಗ ಆ ಪ್ರೆಷರ್ನಿಂದಾಗಿ ಏನಾಯ್ತು, ಭೂಮಿ ಒಳಗಡೆ ಇದ್ದಂತಹ ನೀರು ಹೊರಗಡೆ ಬಂತು, ಜಲಧಾರ ಉದ್ಗತ. ಅದರಿಂದಾಗಿ ಏನಾಯ್ತು, ಹತ್ತಿದಂತಹ ಬೆಂಕಿ ಎಲ್ಲವೂ ಕೂಡ ಆರಿ ಹೋಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ನಾವು ಇದರಲ್ಲಿ ಕೇಳ್ತೇವೆ, ಸುಂದರಕಾಂಡದಲ್ಲಿ ಹನುಮಂತ ಆ ಪರ್ವತವನ್ನ ಕೆಳಗಡೆ ಒತ್ತಿ ಹಾರ್ಕೊಂಡು ಹೋದ ಅಂತ. ಆ ರೀತಿಯಾಗಿ ಇಲ್ಲೂ ಕೂಡ ಬಲಿಷ್ಠರಾದಂತವರಿಬ್ಬರು ಕೂಡ ಏನ್ ಮಾಡಿದ್ರು, ಪರ್ವತವನ್ನ ಒತ್ತಿ ಕೆಳಗಡೆ ಹಾರಿದರು. ಅದರಿಂದಾಗಿ ಇಡೀ ಪರ್ವತ ರಕ್ಷಣೆ ಆಯಿತು ಅಂತ. ಪರಮಾತ್ಮನಿಗೆ ಪ್ರಕೃತಿ ಪ್ರಿಯ ಅಂತ ಕರೀತಾರೆ. ಸುಮ್ಮನೆ ಆ ಜರಾಸಂಧಾದಿಗಳ ಬೆಂಕಿಗೆ ಇಷ್ಟು ದೊಡ್ಡ ಒಂದು ಪರ್ವತ, ಅಲ್ಲಿ ಇದ್ದಂತಹ ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು ಯಾವುದು ಕೂಡ ನಾಶ ಆಗ್ಬಾರ್ದು ಅಂತ ತಾನು ಈ ರೀತಿಯಾಗಿ ಮಾಡಿ ಆ ಪರ್ವತವನ್ನ, ಅಲ್ಲಿದ್ದಂತಹ ಅನೇಕ ಜೀವಿಗಳನ್ನು ಕೂಡ ರಕ್ಷಣೆ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಅಲ್ಲಿ ಯುದ್ಧ ಮಾಡ್ಲಿಕ್ಕೆ ಅಂತ ದೊಡ್ಡ ಸೈನ್ಯವೇ ಅಲ್ಲಿ ಕಾಯ್ತಾ ಇತ್ತು. ಜರಾಸಂಧನ ಅಪಾರವಾದಂತಹ ಸೈನ್ಯ, ದೊಡ್ಡ ದೊಡ್ಡ ರಾಜ ಮಹಾರಾಜರೆಲ್ಲರೂ ಕೂಡ, ಪರಮಾತ್ಮನ ಭಕ್ತರಾದಂತಹ ರಾಜರು ಕೂಡ ಅಲ್ಲಿಗೆ ಬಂದಿದ್ರು. ಯಾರ್ಯಾರು ಬಂದಿದ್ರು, ಅವ್ರು ಯಾಕೆ ಬಂದಿದ್ರು ಎನ್ನುವ ವಿಚಾರವನ್ನ ಆಚಾರ್ಯ ತಿಳಿಸ್ತಾ ಹೋಗ್ತಾರೆ. ಆ ವಿಚಾರವನ್ನ ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.